ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ತಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಅತಿ ಪವಿತ್ರ ಮತ್ತು ರಹಸ್ಯಮಯ ಕ್ಷೇತ್ರಗಳಾಗಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಚಾರ್ಧಾಮ್ಗಳಲ್ಲಿ ಒಡಿಶಾದ ಪುರಿ ಜಗನ್ನಾಥ ಕ್ಷೇತ್ರವೂ ಸಹ ಮುಂಚೂಣಿಯಲ್ಲಿ ಬರುತ್ತದೆ. ಈ ಕ್ಷೇತ್ರ ಕೇವಲ ಭಕ್ತಿಯ ಕೇಂದ್ರವಾಗಿರದೆ ಆಧ್ಯಾತ್ಮಿಕ ರಹಸ್ಯಗಳು, ಪವಾಡಗಳು ಮತ್ತು ವಿಶಿಷ್ಟವಾದ ಆಚರಣೆಗಳ ತವರೂರೆನಿಸಿಕೊಂಡಿದೆ. ಭಗವಾನ್ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಜಗನ್ನಾಥರಾಗಿ ತಮ್ಮ ಸಹೋದರರಾದ ಬಲರಾಮ ದೇವರು ಮತ್ತು ಸಹೋದರಿ ಸುಭದ್ರೆಯರ ಜೊತೆ ನೆಲೆಸಿರುವಂತಹ ಈ ಮಹಾಕ್ಷೇತ್ರಕ್ಕೆ ಪ್ರತಿ ವರ್ಷವೂ ಕೋಟ್ಯಾಂತರ ಜನ ಭಕ್ತಾದಿಗಳು ಧಾವಿಸಿ ಬರುತ್ತಾರೆ. ಇಂತಹ ವಿಶೇಷ ದೇವಾಲಯವಾದ ಪುರಿ ಜಗನ್ನಾಥ ದೇವಸ್ಥಾನದ ಮುಖ್ಯ ದ್ವಾರವಾದ ಸಿಂಹದ್ವಾರವನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ಭಕ್ತರು ಎದುರುಗೊಳ್ಳುವುದೇ ಬೈಸಿ ಪಹಾಚ ಎಂದರೆ 22 ಪವಿತ್ರ ಮೆಟ್ಟಿಲುಗಳನ್ನು. ಈ 22 ಮೆಟ್ಟಿಲುಗಳಲ್ಲಿ ಪ್ರತಿಯೊಂದಕ್ಕೂ ಸಹ ತನ್ನದೇ ಆದಂತಹ ಧಾರ್ಮಿಕ ಮಹತ್ವ ಮತ್ತು ಐತಿಹಾಸಿಕ ಹಿನ್ನೆಲೆಗಳಿವೆ. ಅದರಲ್ಲಿಯೂ ಈ ಎಲ್ಲ 22 ಮೆಟ್ಟಿಲುಗಳ ಪೈಕಿ 3ನೆಯ ಮೆಟ್ಟಿಲು ಇಡೀ ವಿಶ್ವದ ಆಸ್ತಿಕ ಮಹಾಶಯರ ಮತ್ತು ಸಂಶೋಧಕರ ಗಮನವನ್ನು ಸೆಳೆಯುತ್ತದೆ. ಈ ಮೆಟ್ಟಿಲಿನಲ್ಲಿ ಸ್ಥಾಪಿತವಾಗಿರುವಂತಹ ಕಪ್ಪು ಕಲ್ಲನ್ನೇ ಯಮಶಿಲೆ ಎಂದು ಕರೆಯಲಾಗುತ್ತದೆ. ಈ ಯಮಶಿಲೆ ಭಕ್ತರ ಜೀವನದ ಪಾಪ ಪುಣ್ಯಗಳ ಲೆಕ್ಕಾಚಾರವನ್ನು ಕೇವಲ ಒಂದು ಕ್ಷಣಾರ್ಧದ ಸ್ಪರ್ಶದಲ್ಲಿ ಬದಲಾಯಿಸಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದೆ. ಮೃತ್ಯು ದೇವರಾದ ಯಮಧರ್ಮರು ಸ್ವತಃ ಈ ಶಿಲೆಯಲ್ಲಿ ಸಾನ್ನಿಧ್ಯವನ್ನು ಹೊಂದಿದ್ದಾರೆ ಎಂಬುದೇ ಸನಾತನ ಧರ್ಮದ ಗಾಢವಾದ ನಂಬಿಕೆ. ಆತ್ಮೀಯರೇ, ಈ ನಮ್ಮ ಪ್ರಸ್ತುತ ಸಂಚಿಕೆಯಲ್ಲಿ ಪುರಿ ಜಗನ್ನಾಥ ದೇಗುಲದ 3ನೆಯ ಮೆಟ್ಟಿಲ ಮೇಲಿರುವಂತಹ ಯಮಶಿಲೆಯ ಹಿಂದಿರುವಂತಹ ಪೌರಾಣಿಕ ಹಿನ್ನೆಲೆ ಮತ್ತು ನಿಗೂಢ ರಹಸ್ಯವೇನು, ಈ ಶಿಲೆಯ ಸ್ಪರ್ಶದಿಂದ ಮನುಷ್ಯನ ಪಾಪ ಪುಣ್ಯಗಳ ಲೆಕ್ಕಾಚಾರ ಹೇಗೆ ಬದಲಾಗುತ್ತದೆ ಎಂಬಿತ್ಯಾದಿ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಯಮಶಿಲೆಯ ರಹಸ್ಯ. ಪುರಿ ಜಗನ್ನಾಥ ದೇಗುಲದ ದರ್ಶನವನ್ನು ಪಡೆಯಲು ಸಿಂಹದ್ವಾರದ ಮೂಲಕ ಒಳಗೆ ಪ್ರವೇಶ ಮಾಡಿದಾಗ ನಮಗೆ ದೊರೆಯುವಂತಹ 22 ಮೆಟ್ಟಿಲುಗಳಲ್ಲಿ 3ನೆಯ ಮೆಟ್ಟಿಲ ಮೇಲೆ ಕಪ್ಪು ಶಿಲೆಯೊಂದು ಕಾಣಸಿಗುತ್ತದೆ. ಅದುವೇ ಯಮಶಿಲೆ. ಪುರಿಯ ಜಗನ್ನಾಥ ಸ್ವಾಮಿಯ ದರ್ಶನಕ್ಕಾಗಿ ದೇವಾಲಯದೊಳಗೆ ಪ್ರವೇಶ ಮಾಡುವಾಗ ಭಕ್ತಾದಿಗಳು ಈ ಯಮಶಿಲೆಯ ಮೇಲೆ ಕಾಲಿಟ್ಟು ಮುನ್ನಡೆದರೆ ಅವರು ಇದುವರೆಗೂ ಮಾಡಿದ ಎಲ್ಲ ಪಾಪಗಳೆಲ್ಲ ನಾಶವಾಗಿ ಬಿಡುತ್ತದೆ ಹಾಗೂ ಯಮಲೋಕದ ಶಿಕ್ಷೆಯಿಂದ ಮುಕ್ತಿ ದೊರೆಯುತ್ತದೆ. ಹಾಗೆಯೇ ಜಗನ್ನಾಥ ಸ್ವಾಮಿಯ ದರ್ಶನವನ್ನು ಮುಗಿಸಿ ಭಕ್ತಾದಿಗಳು ದೇವಾಲಯದಿಂದ ಹೊರಗೆ ಬರುವಾಗ ಈ ಯಮಶಿಲೆಯ ಮೇಲೆ ಕಾಲಿಡಬಾರದು. ಒಂದು ವೇಳೆ ಕಾಲಿಟ್ಟರೆ ದೇವರ ದರ್ಶನದಿಂದ ಗಳಿಸಿದ ಎಲ್ಲ ಪುಣ್ಯಗಳೂ ಸಹ ನಾಶವಾಗಿ ಬಿಡುತ್ತದೆ. ಏಕೆಂದರೆ ಆ ಪುಣ್ಯವನ್ನೆಲ್ಲ ಯಮಧರ್ಮರಾಯರು ಕಸಿದುಕೊಂಡು ಬಿಡುತ್ತಾರೆ ಎಂಬ ವಾಡಿಕೆ ಇದೆ. ಪುರಾಣಗಳ ಪ್ರಕಾರ ಈ ಶಿಲೆಯ ಸ್ಥಾಪನೆಯ ಹಿಂದೆ ಒಂದು ಕುತೂಹಲಕಾರಿ ಕಥೆ ಇದೆ. ಪೌರಾಣಿಕ ಹಿನ್ನೆಲೆ. ಭಗವಾನ್ ಜಗನ್ನಾಥ ಸ್ವಾಮಿ ಪುರಿಯಲ್ಲಿ ನೆಲೆಸಿದಾಗ ಅವರ ದರ್ಶನ ಮಾತ್ರದಿಂದಲೇ ಭಕ್ತಾದಿಗಳ ಕೋಟಿ ಜನ್ಮಗಳ ಪಾಪಗಳೆಲ್ಲ ಕರಗಿ ಹೋಗಿ ಅವರಿಗೆ ನೇರವಾಗಿ ಮೋಕ್ಷ ದೊರೆಯಲಾರಂಭಿಸಿತು. ಈ ಕಾರಣದಿಂದಾಗಿಯೇ ಮನುಷ್ಯರ ಮರಣದ ನಂತರ ಯಮಲೋಕಕ್ಕೆ ತೆರಳುವವರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗತೊಡಗಿತು ಮತ್ತು ಯಮಲೋಕ ಶೂನ್ಯವಾಗತೊಡಗಿತು. ಈ ಕಾರಣದಿಂದ ಚಿಂತಿತರಾದಂತಹ ಮೃತ್ಯುದೇವರಾದ ಯಮಧರ್ಮರು ತಮ್ಮ ಅಧಿಕಾರ ಮತ್ತು ಕರ್ತವ್ಯಕ್ಕೆ ಲೋಪ ಉಂಟಾಗುತ್ತಲಿದೆ ಎಂದು ಭಾವಿಸಿ ಭಗವಾನ್ ಜಗನ್ನಾಥರ ಬಳಿ ಬಂದು ಪರಿಹಾರವನ್ನು ಬೇಡುತ್ತಾರೆ. ಆಗ ಯಮಧರ್ಮರ ಸಮಸ್ಯೆಯನ್ನು ಆಲಿಸಿದಂತಹ ಜಗನ್ನಾಥ ಸ್ವಾಮಿ ತನ್ನ ದರ್ಶನಕ್ಕಾಗಿ ಬರುವಂತಹ ಭಕ್ತಾದಿಗಳನ್ನು ತಡೆಯಲು ತನಗೆ ಸಾಧ್ಯವಿಲ್ಲ, ಆದರೆ ಯಮಧರ್ಮರಿಗೊಂದು ಸ್ಥಾನವನ್ನು ಕಲ್ಪಿಸಿಕೊಡುತ್ತೇನೆ ಎಂದು ತಿಳಿಸಿ ದೇವಸ್ಥಾನದ ಪ್ರವೇಶ ದ್ವಾರದ 3ನೆಯ ಮೆಟ್ಟಿಲಲ್ಲಿ ಯಮಶಿಲೆಯಾಗಿ ನೆಲೆಸುವಂತೆ ಆಜ್ಞೆಯನ್ನಿಡುತ್ತಾರೆ. ಜಗನ್ನಾಥ ಸ್ವಾಮಿಯು ಯಮಧರ್ಮರಿಗೆ ಒಂದು ವರವನ್ನು ಸಹ ನೀಡುತ್ತಾರೆ. ಯಾವ ಭಕ್ತನು ದೇವಾಲಯದ ಒಳಗೆ ಪ್ರವೇಶ ಮಾಡುವಾಗ ನಿನ್ನನ್ನು ಅಂದರೆ ಯಮಶಿಲೆಯನ್ನು ತುಳಿದು ತೆರಳುತ್ತಾನೋ ಆತನ ಪಾಪಗಳೆಲ್ಲ ನಶಿಸಿ ಆತನು ಪವಿತ್ರನಾಗಿ ನನ್ನ ದರ್ಶನವನ್ನು ಪಡೆಯುವಂತಾಗುತ್ತದೆ. ಹೀಗೆಯೇ ನನ್ನ ದರ್ಶನವನ್ನು ಮುಗಿಸಿ ಆ ಭಕ್ತ ಹೊರ ಹೋಗುವಾಗ ನಿನ್ನ ಶಿಲೆಯನ್ನು ತುಳಿದರೆ
ಆತನು ನನ್ನ ದರ್ಶನದಿಂದ ಗಳಿಸಿದಂತಹ ಎಲ್ಲ ಪುಣ್ಯವನ್ನು ನೀನು ಕಸಿದುಕೊಳ್ಳಬಹುದು ಎಂಬುದೇ ಜಗನ್ನಾಥ ಸ್ವಾಮಿಯು ಯಮಧರ್ಮರಿಗೆ ನೀಡಿದಂತಹ ವರ. ಈ ಒಂದು ಕಾರಣದಿಂದಲೇ ಪುರಿ ಜಗನ್ನಾಥ ದೇಗುಲವನ್ನು ಪ್ರವೇಶ ಮಾಡುವಾಗ ಭಕ್ತಾದಿಗಳೆಲ್ಲ ಉದ್ದೇಶಪೂರ್ವಕವಾಗಿ 3ನೆಯ ಮೆಟ್ಟಿಲಿನಲ್ಲಿರುವಂತಹ ಯಮಶಿಲೆಯನ್ನು ತುಳಿದೇ ಮುಂದೆ ಸಾಗುತ್ತಾರೆ. ಇದರಿಂದ ಅವರೆಲ್ಲರ ಪಾಪ ವಿಮೋಚನೆಯಾಗುತ್ತದೆ. ಅಷ್ಟೇ ಅಲ್ಲದೆ ದರ್ಶನವನ್ನು ಮುಗಿಸಿ ಹೊರಬರುವಾಗ ಎಲ್ಲ ಭಕ್ತಾದಿಗಳು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ 3ನೆಯ ಮೆಟ್ಟಿಲಿನಲ್ಲಿರುವಂತಹ ಯಮಶಿಲೆಯನ್ನು ತುಳಿಯಬಾರದು ಹಾಗೂ ಅದರ ಮೇಲೆ ನೆರಳು ಕೂಡ ಬೀಳದಂತೆ ದಾಟಿಕೊಂಡು ಬರಬೇಕು. ಒಂದು ವೇಳೆ ಅಪ್ಪಿ ತಪ್ಪಿ ತುಳಿದರೆ ಜಗನ್ನಾಥ ಸ್ವಾಮಿಯ ದರ್ಶನದಿಂದ ದೊರೆತಂತಹ ಎಲ್ಲ ಪುಣ್ಯ ಫಲವೂ ನಾಶವಾಗಿ ಬಿಡಬಹುದು. ಇದೇ ಕಾರಣಕ್ಕಾಗಿ ಪುರಿಯಲ್ಲಿ ದೇವರ ದರ್ಶನವನ್ನು ಮುಗಿಸಿದ ನಂತರ ಭಕ್ತಾದಿಗಳು ಬಂದ ದಾರಿಯಲ್ಲಿ ಅಂದರೆ ಸಿಂಹದ್ವಾರದ ಮೂಲಕ ಮರಳಿ ಹೋಗದೆ ದೇವಾಲಯದ ಇತರ 3 ದ್ವಾರಗಳಾದಂತಹ ಉತ್ತರದ ಹಸ್ತಿದ್ವಾರ, ಪಶ್ಚಿಮದ ವ್ಯಾಘ್ರದ್ವಾರ ಮತ್ತು ದಕ್ಷಿಣದ ಅಶ್ವದ್ವಾರಗಳ ಮೂಲಕ ಹಿಂದಿರುಗುತ್ತಾರೆ. ಆತ್ಮೀಯ ವೀಕ್ಷಕರೇ, ಪುರಿ ಜಗನ್ನಾಥ ಸ್ವಾಮಿಯ ಆಲಯದಲ್ಲಿರುವಂತಹ ಯಮಶಿಲೆಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಜಗನ್ನಾಥ ಸ್ವಾಮಿಯ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.